ನಮಸ್ಕಾರ. ನಾನು ವಾಣಿ ವೈಡಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ, ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಡಿ.ಕೆ. ಕೆಂಪೇಗೌಡ ಸರ್ಕಾರಿ ಪದವಿ ಕಾಲೇಜು, ರಾಮನಗರ ಜಿಲ್ಲೆ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ 5ನೇ ಸೆಮಿಸ್ಟರ್ನ ಕೃಷಿ ಸಾಲದ ವಿಧಗಳು ಈ ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಕೃಷಿ ಸಾಲವನ್ನು ಎಲ್ಲ ಕೃಷಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸಲು ಅತ್ಯಂತ ಮೂಲಭೂತವಾದ ಒಳಹರಿವು ಅಂತ ಪರಿಗಣಿಸಲಾಗಿದೆ. ಅಂದರೆ ಕೃಷಿಯ ಎಲ್ಲ ಚಟುವಟಿಕೆಗಳನ್ನು ಮಾಡೋದಕ್ಕೆ ಸಾಲ ಅತ್ಯಂತ ಅವಶ್ಯಕವಾಗಿದೆ. ಹಣಕಾಸಿನ ಅವಶ್ಯಕತೆ ಇದೆ. ಭಾರತೀಯ ರೈತರು ತುಂಬ ಬಡವರಾಗಿದ್ದಾರೆ. ಹೀಗಾಗಿ ಅಧಿಕ ಪ್ರಮಾಣದ ಸಾಲದ ಅವಶ್ಯಕತೆ ಇದೆ. ಇಲ್ಲಿ ನಾವು ಒಂದು ನಾಣ್ಣುಡಿಯನ್ನು ನೆನಪಿಸಿಕೊಳ್ಬೋದು. ಭಾರತೀಯ ರೈತ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ತನ್ನ ಮಕ್ಕಳಿಗೆ ಸಾಲವನ್ನೇ ಬಳುವಳಿಯನ್ನಾಗಿ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ. ಪ್ರಾರಂಭದಿಂದಲೂ ಭಾರತದ ಕೃಷಿ ಸಾಲವನ್ನೇ ಅವಲಂಬಿಸಿದೆ. ಅದರಲ್ಲೂ ಭಾರತದ ಕೃಷಿಯ ಪ್ರಮುಖ ಸಾಲದ ಮೂಲ ಅಂದರೆ ಹಣದ ಲೇವಾದೇವಿಗಾರರು. ಆದರೆ ಸ್ವಾತಂತ್ರ್ಯ ಬಂದ ನಂತರ ಸರ್ಕಾರ ಲೇವಾದೇವಿಗಾರರ ಕಪಿಮುಷ್ಟಿಯಿಂದ ರೈತರನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡಬೇಕು ಅಂತ ಹಲವಾರು ಹಣಕಾಸಿನ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದೆ. ಅದರಲ್ಲಿ ಪ್ರಮುಖವಾದವು ಅಂದರೆ ಪ್ರಾಥಮಿಕ ಸಹಕಾರಿ ಸಂಘಗಳು, ಪತ್ತಿನ ಸಹಕಾರಿ ಸಂಘಗಳು, ವಾಣಿಜ್ಯ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಇತರ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದರ ಮೂಲಕ ರೈತರಿಗೆ ಸಾಕಷ್ಟು ಪ್ರಮಾಣದ ಸಾಲವನ್ನು ಕಡಿಮೆ ಬಡ್ಡಿಯ ದರದಲ್ಲಿ ಸರ್ಕಾರ ಒದಗಿಸಿಕೊಡ್ತಾ ಇದೆ. ಹೀಗೆ ಕೃಷಿ ಸಾಲವನ್ನು ಅವಲಂಬಿಸಿದೆ. ಕೃಷಿ ಎಂತಹ ಸಾಲವನ್ನು ಅವಲಂಬಿಸಿದೆ, ಕೃಷಿಯ ಸಾಲದ ವಿಧಗಳು ಯಾವುವು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. Students, in today's class, let us understand various types of rural credit. Agricultural credit is considered to be one of the most basic inputs for conducting all agricultural development programs or activities. In India, there is an immense need for proper agricultural credit as the Indian farmers are very poor. Here we can remember a quote that Indian farmers are born in debt, they live in debt, they die in debt, and they also leave debt as a property for their children. From the very beginning, the prime source of agricultural credit in our country is money lenders. After the independence, the government of India adopted various institutional credit approach through various agencies such as the cooperative credit societies, commercial banks, regional rural banks in order to provide adequate credit to farmers at a cheaper rate of interest. ಗ್ರಾಮೀಣ ಸಾಲದ ವಿಧಗಳು ಅಥವಾ ಕೃಷಿಯ ಸಾಲದ ವಿಧಗಳು ಏನೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಅವಧಿಯ ಆಧಾರದ ಮೇಲೆ ಪ್ರಮುಖವಾಗಿ 3 ರೀತಿಯ ಸಾಲಗಳನ್ನು ನಾವು ತಿಳ್ಕೊಳ್ಬೋದು. ಅಲ್ಪಾವಧಿಯ ಸಾಲ, ಮಧ್ಯಮಾವಧಿಯ ಸಾಲ, ದೀರ್ಘಾವಧಿಯ ಸಾಲ. ಈ ಅಲ್ಪಾವಧಿಯ ಸಾಲದ ಸಮಯ 15 ತಿಂಗಳುಗಳಿಂದ ಕಡಿಮೆ ಅವಧಿ. 15 ತಿಂಗಳುಗಳಿಗಿಂತ ಕಡಿಮೆ ಅವಧಿ ಅಂದರೆ ಒಂದು ವರ್ಷದ ಮೇಲ್ಪಟ್ಟು 3 ತಿಂಗಳುಗಳು, 1 ವರ್ಷ 3 ತಿಂಗಳ ಅವಧಿ ಅಂತ ನಾವು ತಿಳ್ಕೊಳ್ಬೋದು. ಈ ಅಲ್ಪಾವಧಿ ಸಾಲದಿಂದ ರೈತರು ತಮಗೆ ಅವಶ್ಯಕವಾದಂತಹ ಕೆಲವು ಪದಾರ್ಥಗಳನ್ನು ಕೊಂಡುಕೊಳ್ತಾರೆ. ಅಂದರೆ ಬೀಜಗಳು, ರಸಗೊಬ್ಬರ, ಕ್ರಿಮಿನಾಶಕಗಳನ್ನು ಕೊಂಡುಕೊಳ್ತಾರೆ. ಹಾಗೆ ಮನೆಗೆ ಬೇಕಾದಂತಹ ಗೃಹ ಕೃತ್ಯದ ವಸ್ತುಗಳನ್ನು ಸಹ ಅವರು ಕೊಂಡುಕೊಳ್ತಾರೆ. ಇವೆಲ್ಲವೂ ಸಹ ಅಲ್ಪಾವಧಿಯ ಸಾಲದಿಂದ ರೈತರು ತೆಗೆದುಕೊಳ್ಳುವಂತಹ ಪ್ರಮುಖವಾದ ಪದಾರ್ಥಗಳಾಗಿದೆ. ಈ ಅಲ್ಪಾವಧಿಯ ಸಾಲವನ್ನು ಬೆಳೆ ಸಾಲ ಅಂತಲೂ ಸಹ ಕರೀತಾರೆ. ಸಾಮಾನ್ಯವಾಗಿ ಅಧಿಕ ಮೊತ್ತದ್ದಾಗಿರುತ್ತೆ. ಯಾಕೆಂದರೆ ಮರುಪಾವತಿಯನ್ನು ಮಾಡುವ ಸಮಯ ಕಡಿಮೆ ಇರೋದ್ರಿಂದ ಅಧಿಕ ಮೊತ್ತದ ಸಾಲವನ್ನು ಅವರು ಪಡ್ಕೊಳ್ತಾರೆ. 15 ತಿಂಗಳುಗಳಿಗಿಂತ ಕಡಿಮೆ ಅವಧಿಯ ಸಾಲ ಆಗಿರುತ್ತೆ. ಇದನ್ನು
ಬೆಳೆ ಸಾಲ ಅಂತ ಕರೀತಾರೆ. ಹಾಗೆ ಮಧ್ಯಮಾವಧಿ ಸಾಲ, ಇದರ ಸಮಯಾವಕಾಶ 15 ತಿಂಗಳ ಮೇಲ್ಪಟ್ಟು 5 ವರ್ಷದ ಒಳಗೆ ಅಂತ. 15 ತಿಂಗಳುಗಳಿಂದ 5 ವರ್ಷದ ಅವಧಿಯವರೆಗೆ ನೀಡುವಂತಹ ಸಾಲವನ್ನ ಮಧ್ಯಮಾವಧಿ ಸಾಲ ಅಂತ ಕರೀತಾರೆ. ಹಾಗೆ ಇಲ್ಲಿ ರೈತರು ಈ ಸಾಲವನ್ನ ಜಾನುವಾರುಗಳನ್ನ ಕೊಂಡುಕೊಳ್ಳೋದಿಕ್ಕೆ, ಕೃಷಿ ಉಪಕರಣಗಳನ್ನ ಖರೀದಿ ಮಾಡೋದಿಕ್ಕೆ, ಬಾವಿಯನ್ನ ದುರಸ್ತಿ ಮಾಡೋದಿಕ್ಕೆ, ಮತ್ತೆ ಜಮೀನಿನಲ್ಲಿ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ಕೈಗೊಳ್ಳೋದಿಕ್ಕೆ ಈ ರೀತಿಯ ಮಧ್ಯಮಾವಧಿ ಸಾಲವನ್ನ ಅವರು ಬಳಸ್ಕೊಳ್ತಾರೆ. ಹಾಗೆ ಮತ್ತೊಂದು ಸಾಲ ಅಂದ್ರೆ ದೀರ್ಘಾವಧಿಯ ಸಾಲ. ಇದರ ಅವಧಿ 15ರಿಂದ 20 ವರ್ಷಗಳು. ಸಮಯಾವಕಾಶ ಹೆಚ್ಚಾಗಿರೋದ್ರಿಂದ ರೈತರು ತಮ್ಮ ಜಮೀನಿನಲ್ಲಿ ಶಾಶ್ವತ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಬೋದು. ಇಲ್ಲಿ ಪ್ರಮುಖವಾಗಿ ಯಂತ್ರೋಪಕರಣಗಳನ್ನ ಕೊಂಡುಕೊಳ್ಬೋದು, ಜಮೀನನ್ನ ಖರೀದಿ ಮಾಡಬಹುದು, ಬಾವಿಗಳನ್ನ ತೋಡಿಸಬಹುದು, ಹಾಗೆ ಶಾಶ್ವತ ಅಭಿವೃದ್ಧಿಯ ಕಾರ್ಯವನ್ನ ಕೈಗೊಳ್ಬೋದು, ತಮ್ಮ ಹಳೆಯ ಸಾಲಗಳನ್ನ ಇದರಿಂದ ತೀರಿಸಿಕೊಳ್ಬೋದು. ಹಾಗೆ ದೊಡ್ಡ ಪ್ರಮಾಣದ ದೀರ್ಘಾವಧಿಯ ಹಣಕಾಸು ಇದು ಆಗಿರೋದ್ರಿಂದ ತೆಗೆದುಕೊಳ್ಳುವ ಮೊತ್ತದ ಪ್ರಮಾಣವೂ ಹೆಚ್ಚಾಗಿರುತ್ತೆ, ಜೊತೆಗೆ ಮರುಪಾವತಿಯ ಸಮಯನೂ ಸಹ ಹೆಚ್ಚಾಗಿರುತ್ತೆ. ಹೀಗಾಗಿ ಶಾಶ್ವತವಾದ ಅಭಿವೃದ್ಧಿಯ ಕಾರ್ಯಗಳನ್ನ ಅವರು ಕೈಗೊಳ್ಬೋದು. ಹೀಗೆ ಸರ್ಕಾರ ರೈತರಿಗೆ ಅವಧಿಯ ಆಧಾರದ ಮೇಲೆ ಅಥವಾ ಸಮಯದ ಆಧಾರದ ಮೇಲೆ ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿಯ ಸಾಲಗಳು ಅಂತ 3 ರೀತಿಯ ಸಾಲಗಳನ್ನು ನೀಡ್ತಾ ಇದೆ. ಇದರಿಂದಾಗಿ ರೈತರು ತಮ್ಮ ಜಮೀನಿನಲ್ಲಿ ನಿರಂತರವಾಗಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬಹುದು. ಹಾಗೆ ಶಾಶ್ವತ ಅಭಿವೃದ್ಧಿಯ ಕಾರ್ಯಗಳನ್ನು ಕೈಗೊಂಡು ಕೃಷಿಯ ಉತ್ಪಾದಕತೆಯನ್ನ ಹೆಚ್ಚಿಸಬಹುದಾಗಿದೆ. There are various types of rural credit or agricultural credit depending upon the period or the duration. The credit has been divided into 3 types. They are the short-term loans, the medium-term loans and the long-term loans. Short-term loan is for a period of less than 15 months. From this loan, farmer can purchase fertilizers or pesticides, high-yielding variety seeds, and he can also purchase cattle, and he can also use the loan to purchase some of the household articles. As the duration is very less, the farmer is getting much money in the form of loan. That is, the quantity of money given in the form of loan is more here, because it is for a short-term period. He has to repay the loan within 15 months. Hence, with the help of loan, he can purchase cattle and also the fertilizers, pesticides, high-yielding variety seeds, and also the household articles. This is very useful for the farmer to improve his agricultural land. Similarly, the medium-term loan. This medium-term loan is for the tenure of 15 months to 5 years. So in this duration, he can purchase, a farmer can purchase cattle and also some related agriculture related instruments, and he can repair the well, and also he can improve his agricultural field. This is for the period of 5 years. So he has some time to repay the loan. Whatever the loan he has taken, he has to invest the loan in the productive activities. He has to earn the money, or he has to earn the income, then he has to repay the loan for the period of 5 years. Then the long-term loan is for the duration of 15 to 20 years. So in this period, he has a very long time to repay the loan. He can, a farmer can have a permanent solution for the problem, or he can improve his land. He can have, he can purchase one other new land, or he can extend the land whatever he has
then he can also do some permanent development activities in his agricultural field, can purchase cattle. Like this, he can improve his land by adopting some permanent improvement measures. Thus, the term is for a long duration. He can repay the loan after a long time. It is between 15 to 20 years. Thus, depending upon the time or duration, the loans are divided into these three types. And the short-term loan, it is also called crop loan. Here, uh, he can get more money in the form of loan. That is why it is called as crop loan. It is meant only for the purpose of growing more and more crops. Thus, a farmer will get these three types of loan from the bank. ಉದ್ಯೋಗದ ಆಧಾರದ ಮೇಲೆ ಉತ್ಪಾದಕ ಸಾಲಗಳು ಮತ್ತು ಅನುತ್ಪಾದಕ ಸಾಲಗಳು ಅಂತ ಎರಡು ರೀತಿಯಾಗಿ ವಿಭಜನೆ ಮಾಡಲಾಗಿದೆ. ಅಂದ್ರೆ ಅನುಭೋಗದ ಉದ್ದೇಶಕ್ಕಾಗಿ ಬಳಸುವ ಸಾಲವನ್ನು ಅನುತ್ಪಾದಕ ಸಾಲ ಅಂತ ಕರೀತಾರೆ. ಇಲ್ಲಿ ರೈತ ಸಾಲವನ್ನ ಪಡ್ಕೊಳ್ತಾನೆ. ಆ ರೀತಿ ಪಡೆದುಕೊಂಡ ಸಾಲವನ್ನ ಬೇರೆ ಬೇರೆ ಅನುತ್ಪಾದಕ ಚಟುವಟಿಕೆಗಳಿಗೆ ಅವನು ಬಳಸ್ಕೊಳ್ಬಹುದು. ಅಂದ್ರೆ ಗೃಹ ಕೃತ್ಯದ ಬಳಕೆಗೆ, ಉಡುಪುಗಳನ್ನು ಖರೀದಿ ಮಾಡೋದಕ್ಕೆ, ವೈದ್ಯಕೀಯ ಖರ್ಚಿಗಾಗಿ, ಮಕ್ಕಳ ಶೈಕ್ಷಣಿಕ ವೆಚ್ಚಕ್ಕಾಗಿ, ಹಾಗೆ ಇತರ ಕುಟುಂಬದ ಇತರ ವೆಚ್ಚಕ್ಕಾಗಿ ಅದನ್ನು ಬಳಸ್ಕೊಂಡ್ಬಿಡ್ತಾನೆ. ಇದರಿಂದ ಯಾವುದೇ ರೀತಿಯ ಉತ್ಪಾದನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅನುತ್ಪಾದಕ ಉದ್ದೇಶಗಳಿಗೆ ಬಳಸಿಕೊಳ್ಳುವ ಸಾಲವನ್ನ ಅನುತ್ಪಾದಕ ಸಾಲಗಳು ಅಂತ ಕರೀತಾರೆ. ಹಾಗೆ ಉತ್ಪಾದಕ ಸಾಲ ಅಂದ್ರೆ ರೈತ ತಾನು ಸಾಲವನ್ನು ಪಡೆದುಕೊಂಡ ಹಣವನ್ನ ಜಾನುವಾರುಗಳನ್ನ ಖರೀದಿ ಮಾಡೋದಕ್ಕೆ ಅಥವಾ ಕೃಷಿಗೆ ಬೇಕಾದಂತಹ ಉಪಕರಣಗಳನ್ನ ಖರೀದಿ ಮಾಡೋದಕ್ಕೆ, ರಸಗೊಬ್ಬರ, ಉತ್ತಮ ಬೀಜಗಳು ಮತ್ತೆ ಯಂತ್ರೋಪಕರಣಗಳನ್ನ ಕೊಂಡುಕೊಳ್ಳಲು ಬಳಸಿಕೊಂಡು ಮತ್ತೆ ಕೃಷಿಯನ್ನ ಅಭಿವೃದ್ಧಿಪಡಿಸಿ ಹೆಚ್ಚಿನ ಆದಾಯವನ್ನ ಗಳಿಸಿಕೊಳ್ಳೋದಕ್ಕೆ ಉತ್ಪಾದಕ ಸಾಲ ಅಂತ ಕರೀತಾರೆ. ಹೀಗೆ ಉದ್ಯೋಗದ ಆಧಾರದ ಮೇಲೆ ಉತ್ಪಾದಕ ಸಾಲ ಮತ್ತು ಅನುತ್ಪಾದಕ ಸಾಲಗಳು ಅಂತ ಎರಡು ರೀತಿಯಾಗಿ ವಿಭಜನೆ ಮಾಡಲಾಗಿದೆ. ಹೆಚ್ಚಾಗಿ ರೈತರು ಗ್ರಾಮಾಂತರ ಪ್ರದೇಶಗಳಲ್ಲಿ ತಾವು ತೆಗೆದುಕೊಳ್ಳುವ ಸಾಲವನ್ನ ಅನುತ್ಪಾದಕ ಉದ್ದೇಶಗಳಿಗೆ ಬಳಸ್ತಾರೆ ಹೊರತು ಉತ್ಪಾದಕ ಉದ್ದೇಶಗಳಿಗೆ ಬಳಸ್ಕೊಳ್ಳಲ್ಲ. ಈಗ ಹಬ್ಬ ಹರಿದಿನ, ಜಾತ್ರೆ ಬಂತು ಅಥವಾ ಮದುವೆ, ಈ ರೀತಿ ಎಲ್ಲಾನು ಖರ್ಚನ್ನ ಮಾಡ್ಕೊಳ್ತಾರೆ. ಅಲ್ಲಿ ಉತ್ಪಾದಕತೆ ಇರೋದೇ ಇಲ್ಲ. ಕೃಷಿ ಅಭಿವೃದ್ಧಿಗಾಗಿ ಅವರು ಅದನ್ನ ಬಳಸ್ಕೊಳ್ಳೋದೇ ಇಲ್ಲ. ಇದು ಸಮಸ್ಯೆ ಆಗಿದೆ. There are other two types of loans. They are called the productive loans as well as the unproductive credit. Productive loans or productive credit refers to whenever the farmer uses the loan for purchasing of cattle or agricultural implements, fertilizers, inputs, high-yielding variety seeds, or the machineries which are used in agriculture. If he utilizes the loan for all these purposes, it is called productive loan. He can improve the agriculture, he can improve the productivity, increase the productivity, he can earn income. Later he can repay the loan easily. That is why it is called productive loan. Whereas the other type of loan is called non-productive, unproductive loan or the consumption loan. Whenever a farmer utilizes the loan for the family expenditure, purchase of some domestic utensils or household articles, for clothing, paying of medical or educational and other social celebrations such as festivals and all, it is not at all productive. It is totally unproductive. He is wasting the money for unproductive purposes, that he cannot earn any income out of this. That is why it is known as unproductive loan or the consumption loan. Thus, on the basis of its production, that is the production of credit, the loans are or the credits are divided into two: productive loans and unproductive loans.
in our rural areas, especially the farmers, they utilize the loans only for the unproductive purpose rather than productive purposes. That is why they are still in debt. Thus, students, in today's class, we understood what are the different types of credits or the agricultural credits. It is on the basis of time, short term, medium term, and long term, and on the basis of production, it is totally divided into two: productive and unproductive. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಹಣಕಾಸಿನ ವಿವಿಧ ವಿಧಗಳು ಅಥವಾ ಈ ಒಂದು ಕೃಷಿ ಸಾಲದ ವಿವಿಧ ವಿಧಗಳನ್ನು ತಿಳ್ಕೊಂಡ್ವಿ. ಉತ್ಪಾದಕತೆಯ ಆಧಾರದ ಮೇಲೆ ಎರಡು ವಿಧ, ಒಂದು ಉತ್ಪಾದಕ ಮತ್ತು ಅನುತ್ಪಾದಕ ಸಾಲ ಅಂತ. ಹಾಗೆ ಸಮಯದ ಆಧಾರದ ಮೇಲೆ ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲ ಅನ್ನೋ ವಿಚಾರಗಳನ್ನ ತಿಳ್ಕೊಂಡ್ವಿ. ಧನ್ಯವಾದಗಳು.